ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ಮೇಷ್ಟಪತಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗಂಡ ಹೆಂಡತಿ ಸಮಸ್ಯೆ, ಜಗಳಗಳು, ಸಮಸ್ಯೆಗಳು ಏನೇ ಇದ್ರೂ ಹೊರಟೋಗ್ಬಿಡುತ್ತೆ. ಇಬ್ಬರ ನಡುವೆ ಅನುಮಾನಗಳು ಎಲ್ಲ ಹೊರಟೋಗ್ಬಿಡುತ್ತೆ. ಅದು ಯಾವ ಒಂದು ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ನೋಡಿ, ಗಂಡ ಹೆಂಡತಿ ಜಗಳ ಏನಕ್ಕೆ ಆಗುತ್ತೆ ಅಂತಂದರೆ ಈಗೋಯಿಂದ. ಗಂಡ ನನ್ನ ಮಾತನ್ನು ಹೆಂಡತಿ ಕೇಳಲೇಬೇಕು ಅಂತ, ಹೆಂಡತಿ ನನ್ನ ಮಾತನ್ನು ಕೇಳಲೇಬೇಕು. ಅದು ಹೆಂಡತಿಗೆ ಆಸೆ ಸಿಕ್ಕಾಪಟ್ಟೆ ಇರುತ್ತೆ ಗಂಡನಿಂದ. ಬೇರೆಯವ್ರು ಕಂಪೇರ್ ಮಾಡ್ತಾ ಇರ್ತಾರೆ, ಅವನು ನೋಡು, ಆ ಗಂಡನ ನೋಡು ಎಷ್ಟು ಚೆನ್ನಾಗಿ ನೋಡ್ಕೋತಾನೆ, ಈ ಗಂಡನ ನೋಡು. ಈಕೆಗೆ ಸ್ಯಾಟಿಸ್ಫಿಕೇಷನ್ನೇ ಇರೋದಿಲ್ಲ. ಗಂಡ ಏನೇ ಮಾಡೋದು, ಅರಮನೆ ತಂದು ಕೊಟ್ಟರು ಕೂಡ, ಕೋಟಿಗಟ್ಟಲೆ ದುಡ್ಡು ತಂದು ಕೊಟ್ಟರು ಕೂಡ, ಅವ್ನು ನೋಡು ಹಂಗೆ ಮಾಡ್ತಾನೆ, ಇವ್ನು ನೋಡಿ ಹಿಂಗೆ ಮಾಡ್ತಾನೆ, ಒಂದು 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 ಅಥವಾ ಆ ಮನೋಭಾವನೆ ಇಟ್ಟುಕೊಂಡು ಗಂಡನ ಮೇಲೆ ಪ್ರೀತಿ ಕಡಿಮೆ ಆಗುವಂಥದ್ದು, ಗಂಡನ ಮೇಲೆ ಬೈಯುವಂಥದ್ದು ಆಗುತ್ತೆ. ನನ್ನ ಗಂಡ ಈಗ ನನ್ನ ತಾಯಿ ಅಂತ ನನ್ನ ತಂದೆ, ಬಡವರು ಅಂದ ತಕ್ಷಣ ನಮ್ಮ ತಂದೆ ತಾಯಿ ಅನ್ನೋಕ್ಕಾಗತ್ತಾ? ಅವ್ರು ಹೇಗೆ ಇರ್ಬೋದು, ಕಪ್ಪಿಗೆ ಇರ್ಬೋದು, ಕುಳ್ಳಿಗೆ ಇರ್ಬೋದು, ಸಣ್ಣಗೆ, ನಮ್ಮ ತಂದೆ ತಾಯಿ ಇಲ್ಲ ಅನ್ನೋಕ್ಕಾಗತ್ತಾ? ಆಗಲ್ಲ. ಎಷ್ಟೇ ಅದು ನಮ್ಮ ತಂದೆ ತಾಯಿನೇ. ಅದಕ್ಕೆ ಏನು ಮಾಡಬೇಕು ನೋಡಿ. ಅದಕ್ಕೆ ಹೆಂಡತಿ ಆದಂಥವನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಗಂಡನ ಮೇಲೆ ಇರಬಾರ್ದು. ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಗಂಡ ಆದಂಥವನಿಗೆ ಅನುಮಾನ ಇರಬಾರ್ದು. ಮತ್ತು ಗಂಡ ಆದಂಥವನು ಕೆಟ್ಟ ದೃಷ್ಟಿ ಅಂತಂದರೆ, ಇವಳು ಆಳು, ನನಗೆ ಹೇಳ್ದಂಗೆ ಕೇಳಬೇಕು, ಇವಳು ಮೂರ್ಖ, ಪ್ರಯೋಜನ ಇಲ್ಲ ಅಂತ ಅನ್ನೋ ಮನೋಭಾವನೆಯೂ ಕೂಡ ಇರಬಾರ್ದು. ಗಂಡ ಹೆಂಡತಿ ಜಗಳ ಅಂತಂದರೆ ನೋಡಿ, ಮೇಯ್ನಾಗಿ ಗಂಡ ಹೆಂಡತಿ ಜಗಳ ಆಗಬಾರದು ಅಂತಂದು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ. ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು. ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ. ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ. ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ, ಮೈಲಿಗೆ ಸುತ್ಕ ಗೀತ್ಕ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟಸ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ, 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಬಿಡ್ತೀರಾ, ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು. ಅಲ್ಲ, ಈ ಒಂದು ವಿಶೇಷವಾದ ರಥಸಪ್ತಮಿ ಅದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ, ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1 × 10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡೋದು ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೇ ಈ ಒಂದು ಅಷ್ಟಲಕ್ಷ್ಮಿ ಯಾರು ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಅದರ ರಥಸಪ್ತಮಿ ದಿನ ಎಣ್ಣೆ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡು ಮತ್ತು ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ. ಈ ಸಪ್ರೇಟಾಗಿ ತೊಗೋತೀನಿ 2000-3000. ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ, ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಅಂದರೆ ನೀವೇನು ಮಾಡಬೇಕು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಈ ಅರ್ಧನಾರೀಶ್ವರನ ಆರಾಧನೆ ಮಾಡಿ. ಈ ದೇವಸ್ಥಾನ ತುಂಬ ಸಿಗೋದು ನಿಮಗೆ ಡೌಟು ಮತ್ತು ಸಿಗೋದ್ರಲ್ಲಿ ಕಷ್ಟ ಇಲ್ಲ ಅಂತಂದರೆ, ಈ ಮಂಗಳಮುಖಿಯರು ಇರ್ತಾರಲ್ಲ, ಆ ಮಂಗಳಮುಖಿಯರ ಹತ್ರ ನೀವೇನು ಮಾಡಿ ಅಂತಂದರೆ, 10 ರೂಪಾಯಿ ಕೊಟ್ಬಿಟ್ಟು 1 ರೂಪಾಯಿ ಕಾಯಿನ ಇಸ್ಕೊಂಡು ಬರಬೇಕು. ಬಂದು ನೀವೇನು ಮಾಡಬೇಕು ಅಂತಂದರೆ, ಏನಿಲ್ಲ, ಸಿಂಪಲ್ಲಾಗಿ ಅದನ್ನು ನೀವು, ನಮ್ಮ ಹತ್ರ ಒಂದು ಯಂತ್ರನೂ ಕೂಡ ಸಿಗುತ್ತೆ. ಅದು ಆ ಯಂತ್ರದ ಜೊತೆಗೆ ಈ ಒಂದು ಕಾಯಿನನ್ನು ಎರಡೂ ಇಡ್ತು ಅಂತಂದರೆ ಪವರ್ಫುಲ್. ಇದು ಏನು ಅಂತಂದರೆ, ಗಂಡ ಹೆಂಡತಿನ ಒಂದು ಮಾಡುವಂತಹ ಒಂದು ಕುಜಯಂತ್ರ. ಈ ಕುಜನಿಗೆ ಸಂಬಂಧಪಟ್ಟಂತಹ ಯಂತ್ರವನ್ನು ಇಡ್ತು ಅಂತಂದರೆ
ಇವೇನಾಯ್ತು ಗಂಡ ಹೆಂಡತಿ ಒಂದಾಗ್ಬಿಡ್ತೀರ. ನೋಡಿ, ಗಂಡ ಹೆಂಡತಿ ಡೈವರ್ಸ್ವರೆಗೂ ಹೋಗಿತ್ತು ಹೇಳಿ. ಗಂಡ ಹೆಂಡತಿ ಡೈವರ್ಸ್ವರೆಗೂ ಹೋಗಿ ನಾನು ಕುಜಯಂತ್ರ ತಗೊಳ್ಳಿ ಅಂತ ಹೇಳಿದೆ, ಕೊಟ್ಟೆ. ಜೊತೆಗೆ ಬಂಗಾಳ ಮುಖ್ಯರ ಹತ್ರ ₹1 ಕಾಯಿನ್ ತೊಗೊಂಡ್ರು ಇಟ್ಟು ದಿಮ್ ಕೆಳಗಡೆವರೆಗೂ ಇದುವರೆಗೂ ಡೈವರ್ಸ್ವರೆಗೂ ಹೋಗಿ ಎಲ್ಲ ಸಿಗ್ನೇಚರೆಲ್ಲ ಮಾಡಿ ಈ ಯಂತ್ರ ಅದನ್ನು ಏನು ಅಂತಂದರೆ ಹೆಂಡತಿಯ ತಂದೆ ಅಂದರೆ ಮಾವ ಆದಂಥವನು ಬಂದು ತೆಗೆದುಕೊಂಡೋಗಿ ಇದನ್ನು ಇಟ್ಟು ಮಂಚದ ಕೆಳಗಡೆ ಇಟ್ಟು ಇದುವರೆಗೂ 7-8 ವರ್ಷ ಆಯಿತು. ಗಂಡ ಹೆಂಡತಿ ಒಂದು ದಿನವೂ ಕೂಡ ಜಗಳ ಆಗಿಲ್ಲ. ಗೊತ್ತಲ್ಲ, ಅಂಥದ್ದು ಪವರ್ಫುಲ್ ಆಗಿರುತ್ತೆ ಯಂತ್ರ, ಗೊತ್ತಲ್ಲ. ಹಾಗಾಗಿ ಈ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಮತ್ತು ಯಾರ್ಯಾರಿಗೆ ಗಂಡ ಹೆಂಡತಿಗೆ ಜಗಳ ಆಗ್ತಾ ಇದೆಯೋ, ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ, ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಅದಲ್ಲಿ ನಿಂತೋಗಬೇಕು ಅಂತಂದರೆ ಸಿಂಪಲ್ಲಾಗಿ ನೀವೊಂದು ಕಮೆಂಟನ್ನು ಮಾಡಿ, ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ.